ಪ್ರಯತ್ನ ಅನ್ನೋದು ಲಾಟ್ರಿ ಟಿಕೆಟ್ ಇದ್ದಂಗೆ, ಯಶಸ್ಸು ಅನ್ನೋದು ಜಾಕ್ಪಾಟ್ ಇದ್ದಂಗೆ. ನಮ್ಮಲ್ಲಿ ಬಹಳಷ್ಟು ಜನ ಲಾಟ್ರಿ ಟಿಕೆಟ್ ಕೊಂಡ್ಕೊಳ್ದೇನೆ ಜಾಕ್ಪಾಟ್ ಹೊಡಿಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಯಶಸ್ಸು ಅನ್ನೋದು ಅಷ್ಟು ಸುಲಭವಾಗಿ ಸಿಗೋದಾಗಿದ್ದಿದ್ರೆ ಪರಿಶ್ರಮ ಅನ್ನೋ ಪದಕ್ಕೆ ಡಿಕ್ಷನರಿಯಲ್ಲಿ ಜಾಗನೇ ಇರ್ತಾ ಇರಲಿಲ್ಲ. ಈ ಯಶಸ್ಸು ಅನ್ನೋ ಹಸಿವಿಗೆ ಪರಿಶ್ರಮ ಅನ್ನೋ ಊಟವನ್ನು ಬಡಿಸಲೇಬೇಕಾಗುತ್ತೆ. ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಆತ್ಮಬಲ ಇರಲೇಬೇಕಾಗತ್ತೆ. ಅಳುತ್ತಾ ಬದುಕುವುದಕ್ಕಿಂತ ಅರಳುತ್ತಾ ಬದುಕಬೇಕು ಅಲ್ವಾ? ನೀನು ಬಯಸಿದ್ದು ಈಸಿಯಾಗಿ ನಿನ್ನದಾಗ್ಬಿಟ್ರೆ ಅದು ನಿನ್ನ ಬ್ಯೂಟಿಫುಲ್ ಜೀವನ, ಸುಂದರ ಜೀವನ ಅನ್ನಿಸ್ಕೊಳ್ಳುತ್ತೆ. ಆದರೆ ನೀನು ಬಯಸಿದ್ದು ಶ್ರಮ ಪಟ್ಟಾಗ ನಿನ್ನದಾದಲ್ಲಿ ಅದು ಸಾಧನೆಯ ಜೀವನ ಅಂತ ಅನ್ನಿಸ್ಕೊಳ್ಳುತ್ತೆ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇದ್ದೇ ಇರುತ್ತೆ ಮತ್ತು ಆ ನೋವಿನ ಕತೆಗೆ ಯಶಸ್ವಿ ಅಂತ್ಯವೂ ಕೂಡ ಇರುತ್ತೆ. ಪ್ರತಿ ಕೆಟ್ಟ ಗಳಿಗೆಯಲ್ಲೂ ಏನಾದರೂ ಒಂದು ಒಳ್ಳೆಯದು ಇದ್ದೇ ಇರುತ್ತದೆ. ವಾತಾವರಣ ಮಂಕಾದ್ರೇನು ಮನಸ್ಸು ಮಂಕಾಗದೇ ಇರಲಿ, ಕೆಟ್ಟ ಕನಸು ಬಿದ್ರೇನು ಆಲೋಚನೆ ಒಳ್ಳೆಯದಾಗಿರಲಿ, ವಾದ ವಿವಾದ ಯಾವುದೇ ಇರಲಿ, ನುಡಿ ನೇರವಾಗಿರಲಿ, ಸಾವಿರ ದುರ್ಮಾರ್ಗಗಳೇ ಎದುರಾದಲ್ಲಿ ಒಳ್ಳೆಯ ವ್ಯಕ್ತಿತ್ವ ನಿಮ್ಮದಾಗಿರಲಿ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ತಿಳಿಯೋದು. ಅದು ಪ್ರೀತಿ, ಸ್ನೇಹ, ವಿಶ್ವಾಸ ಮತ್ತು ಸಂಬಂಧ ಯಾವುದೇ ಆಗಿರಲಿ, ಅದು ಬಂದಾಗಲೇ ಅದರ ಬೆಲೆ ತಿಳಿಯೋದು. ಆಕಳೆಂದಿಗೂ ತನ್ನ ಹಾಲನ್ನು ತಾನು ಕುಡಿಯೋದಿಲ್ಲ, ಮರ ತನ್ನ ನೆರಳನ್ನೆಂದಿಗೂ ತಾನು ಅನುಭವಿಸುವುದಿಲ್ಲ. ಜೀವನವೆಂದರೆ ಕೇವಲ ನಮಗಾಗಿ ಬದುಕಲು ಸೀಮಿತವಾಗಿಲ್ಲ, ಬೇರೆಯವರಿಗಾಗಿಯೂ ಕೂಡ ಬದುಕಬೇಕಾಗತ್ತೆ. ಅದಕ್ಕೆ ನನ್ನ ಹತ್ರ ಹಣ ಇದೆ, ಅಧಿಕಾರ ಇದೆ, ನನಗೆ ಯಾರ ಅವಶ್ಯಕತೆನೂ ಇಲ್ಲ ಅಂತ ಅಹಂಕಾರದಲ್ಲಿ ಮುಳುಗುವ ಮುನ್ನ ಮಾನವನ ಹೆಣವನ್ನ ತಾನೇ ಸ್ವತಃ ಅಂತ್ಯ ಸಂಸ್ಕಾರ ಮಾಡುವಂತಹ ತಂತ್ರಜ್ಞಾನ ಇನ್ನು ಹುಟ್ಟಿಲ್ಲ ಅನ್ನೋದು ನೆನಪಿರಲಿ. ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಯೋಚಿಸೋದಕ್ಕಿಂತ ನನ್ನ ಕೈಯಲ್ಲಿ ಯಾಕೆ ಆಗಲ್ಲ ಅಂತ ಯೋಚಿಸಿದರೆ ಆ ಅರ್ಧ ಕೆಲಸ ಮುಗ್ದಂಗೆನೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.